ಇದು ನಮ್ಮ ಫ್ಯಾಮಿಲಿ ಫೋಟೋ. ಅಚ್ಚಮ್ಮ, ಅಮ್ಮಮ್ಮ, ಇದು ಅಮ್ಮ. ಅಪ್ಪನ ಡೈಲಿ ರೊಟೀನ್. ನಮ್ಮ ಮನೇಲೇ ಇರೋದು ಹೊಸ ಮೆಂಬರ್ ನಮ್ಮ ಮನೆಗೆ. ಕಾವ್ಯಂದು ಹೊಸ ಕಾರು. ರೊಟ್ಟಿ ಫಸ್ಟ್ ಟೈಮ್ ಈ ಕಾಂಬಿನೇಷನ್ ತಿಂತಾ ಇದ್ದೀನಿ. ಮಾಡಿಬಿಟ್ಟು ಉಪವಾಸ ಥರ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಎವ್ರಿವನ್. ಮಾರ್ನಿಂಗ್ ಎಷ್ಟು ಪೀಸ್ಫುಲ್ ಆಗಿದೆ ನನಗೆ ಪರ್ಸ್ನಲಿ. ನನಗೆ ಅಂದರೆ ಎದ್ದಳು ಏನೂ ಕೆಲಸ ಇಲ್ಲ. ಯಾಕಂದರೆ ನಮ್ಮ ಅಮ್ಮ ಅಪ್ಪ ಇಬ್ಬರು ಸೇರ್ಕೊಂಡು ನಮ್ಮ ಅಮ್ಮನ ಕಾಲಾಗಲ್ಲ ಅಂದ್ರೂ 6 ಗಂಟೆಗೇ ಅಡುಗೆನೂ ಮುಗಿಸಿ ಪೂಜೆನೂ ಮುಗಿಸ್ಬಿಟ್ಟು 7 ಗಂಟೆಗೆ ಸ್ನಾನ ಮಾಡ್ಕೊಂಡು ಆಚೆ ಬರ್ತಾರೆ. ಗೊತ್ತಿಲ್ಲ ಅವ್ರಿಗೇನಂದರೆ ಮಗಳು ಮನೆಯಲ್ಲಿದ್ದರೆ ನೀನು ಮಲ್ಕೊ, ನೀನು ರೆಸ್ಟ್ ಮಾಡು, ನಿನ್ಗೇನು ಬೇಕು ಹೇಳೋ ನಾನು ಮಾಡಿಕೊಡ್ತೀನಿ. ಗೊತ್ತಿಲ್ಲ, ಚಿಕ್ಕದ್ರಲ್ಲಿ ಹಂಗೆಲ್ಲ ಅರ್ಥ ಆಗ್ತಿರ್ಲಿಲ್ಲ. ಬಟ್ ಇವಾಗ ಬೀಸೋ ಗಾಳಿ, ಆ ತಣ್ಣ ಗಾಳಿ, ಪಕ್ಷಿಗಳ ಶಬ್ದ, ಈ ವಿಷಯಗಳೆಲ್ಲ ನನಗೆ ಬ್ಲೆಸ್ಸಿಂಗ್ ಅನಿಸ್ತಿದೆ. ನಮ್ಮಮ್ಮ ಬಂದು ಕೂತ್ಕೊಂಡು ನಿನಗೆ ರವೆ ರೊಟ್ಟಿ ಇಷ್ಟ ಅಲ್ವಾ, ರವೆ ರೊಟ್ಟಿ ಮಾಡಿಕೊಡ್ತೀನಿ ಅಂದಾಗೆಲ್ಲ ಯಪ್ಪ ಎಷ್ಟು ತಂದಿದ್ದೀನಿ ನಾನು ಪುಣ್ಯ ಅಂತ ರಿಯಲೈಸ್ ಆಗ್ತಾಯಿದೆ. ರವೆ ರೊಟ್ಟೆ ಮಾಡಿದ್ದೀನಿ, ನೀನೇ ಫಸ್ಟ್ ತಿನ್ನಬೇಕು ಬಾ ಅಂತ ಹೇಳಿ ಕರೆದಿದ್ದಾರೆ. ಹೋಗೋಣ. ಫಸ್ಟ್ ಅಜ್ಜಿಗೆ ಹಾಕ್ಬಿಡಮ್ಮ. ಇದು ಅವ್ರ ಅತ್ತೆಮ್ಮನಿಗೆ. ಚಿಕ್ಕದ್ರಲ್ಲಿ ನನಗೆ ರವೆ ರೊಟ್ಟಿ ಮಾಡಿಬಿಟ್ಟು ಉಪ್ಪೆಸರು ಖಾರ ಮಾಡಿಕೊಡ್ತಿದ್ದೆ. ನೀನು ನೆನಪಿದೆಯಮ್ಮ? ಉಪ್ಪೆಸರು ಖಾರಕ್ಕೆ ಹುಳಿ ಎಂಡು ಇದು ಜಾಸ್ತಿ ಹಾಕ್ಬಿಟ್ಟು. ಅಜ್ಜಿಗೆ ಅಂತಲೇ, ಅಚ್ಚಮ್ಮನಿಗೆ ಅಂತಲೇ ಬೇರೆ ಚಟ್ನಿ. ಕೇರಳ ಸ್ಟೈಲ್ ಚಟ್ನಿ ಅಂದ್ರೆ ಏನಮ್ಮ? ಅದು ಹೆಂಗಮ್ಮ? ಅದು ಚಿಕ್ಕ ಈರುಳ್ಳಿ, ಬೇರೆ ಏನು ಹಾಕಲ್ಲ, ಸ್ವಲ್ಪ ಹುಣಸೆ ಹಣ್ಣು, ತೆಂಗಿನಕಾಯಿ, ಒಣಮೆಣಸಿನಕಾಯಿ, ಉಪ್ಪು ಅಷ್ಟೇ ಹಾಕ್ಬಿಟ್ಟು ತರಕಾರಿ ತರ. ಅದಕ್ಕೆ ಏನಂತ ಚಮ್ಮಂದಿ ಅಂತಾರೆ. ಚಮ್ಮಂದಿ. ಕರ್ಮೀನ್ ಸಾರು, ರವೆ ರೊಟ್ಟಿ ಫಸ್ಟ್ ಟೈಮ್ ಈ ಕಾಂಬಿನೇಷನ್ ತಿಂತಾ ಇದ್ದೀನಿ. ಚಟ್ನಿ ಮಾಡಿದ್ದೀನಿ ನಾನು. ಏನೋ ಸೂಪರ್ ಆಗೈತೆ ಅಂತ ನಮ್ಮಮ್ಮ. ಈ ವ್ಯೂ ಅಲ್ಲಿ ತಿಂತಾ ಇದ್ರೆ ವಾವ್. ನೀನು ಯಾವಾಗಮ್ಮ ತಿಂಡಿ ತಿನ್ನೋದು? ಅಪ್ಪ ಪೂಜೆ ಎಲ್ಲ ಮುಗಿಸಿ ಅವ್ರ ಅಮ್ಮನಿಗೆ ತಲೆ ಬಾಚಿ ಕೊಡ್ತಾರೆ. ಇದು ಡೈಲಿ ರೊಟೀನ್ ಅಂತೆ ಅವ್ರದ್ದು. ಕರ್ಬೇವಿನ ಹಣ್ಣು ತಿನ್ಬೋದಾ ಅಂತ ಕೇಳ್ತಿದ್ರು. ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಲೋ ಅನಿ, ಯಾಕೆ ಕೇಳ್ದೆ ಬಂದೆ? ಯಾಕೋ? ಸರ್ಪ್ರೈಸ್ ಅಂತ ಹೇಳ್ತಾರೆ ಅದಕ್ಕೆ. ಅದು ಮಗಿನ್ ಕರ್ಕೊಂಡು ಒಬ್ನೇ ಬಂದಿದ್ಯಾ? ಒಂಥರ ಅಡ್ವೆಂಚರಸ್ ಅಂತ. ಎಂತ ಫೀಲ್ ಕೊಟ್ಟಾಗ ಗೊತ್ತಾಗ. ಅದರಲ್ಲಿ ಈ ಮೈಸೂರು ರೈಟ್ ಸೈಡ್ ಬಂದಾಗ ನಾನು ಇದ್ಮೇಲೆ ಬಂದು ಮಲ್ಕೊಂಡ್ಬಿಟ್ಟೆ ಹಿಂಗೆ ತಪ್ಕೊಂಡು. ನೋಡಿ ಆಹಾ, ಇಲ್ಲಿಂದ ಈಗ ಕನೆಕ್ಷನ್ ಒಂದು ಹಾರ್ಟ್ ಬೀಟ್ಗೂ ನನ್ನ ಹಾರ್ಟ್ ಬೀಟ್ಗೂ ಆಗ್ತಾ ಅವಾಗ ನಂಗೆ ರಿಯಲ್ ಆಗಿ ಹಾರ್ಟ್ ಇದೆ ಅಂತ ಗೊತ್ತಾಯ್ತು. ನಿನಗ ಅಂದ್ರೆ ಅದ್ ಹೇಳ್ತಾರೆ ಗೊತ್ತಾ, ಬ್ರೈನ್ ಬೇರೆ ಹಾರ್ಟ್ ಬೇರೆ ಅಂತ. ನೀನ್ ಈ ತರ ಅವನ್ನ ಮಾತ್ರ ಕರ್ಕೊಂಡು ಟ್ರಾವೆಲ್ ಮಾಡ್ಬೇಕಾದ್ರೆ ಒಂಥರ ಇದು ಬರುತ್ತಲ್ಲ ಸೀಟ್ ಮಕ್ಕಳಿಗೆ ಅಂತಾನೆ, ಅದನ್ನೆಲ್ಲ ವಿಚಾರಿಸ್ಬಿಟ್ಟೆ. ಸ್ವಲ್ಪ ಹೆವಿ 8,000-9,000 ಅಂತೆಲ್ಲ ಬಂತು. ಇಮಿಡಿಯೇಟ್ ಆಗಿ ಅಷ್ಟೆಲ್ಲ ಈಗಿನ ಪರಿಸ್ಥಿತಿ ಬೇಡ. ಬಟ್ ಅದು ಸೇಫ್ಟಿ. ಅದೇ ಅದಲ್ಲದೆ ಪ್ಲಸ್ ಪಾಯಿಂಟ್ 2 ಮಕ್ಕಳವಲ್ಲ ನನಗೆ. ಒಂದಲ್ಲ ಅಂದ್ರೆ ಒಂದು. ಅನವ ಬಾ ಮಗ್ನೆ. ಯಾಕಪ್ಪ? ಆನವ್ 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 ಆನವ್. What? ಅಯ್ಯೋ, ಶೂಟ್. ಕಾವ್ಯಂದು ಹೊಸ ಕಾರು. ಕಂಗ್ರ್ಯಾಚುಲೇಷನ್ಸ್. ನಾನದು ಶೂ ಇಲ್ಲಿದೆ, ಅದ್ರ ಅವನು ಹಾಕೊಂಡಿರೋದು ನೋಡಿ ಯಾವ ಚಪ್ಪಲಿ. ಓ ಯೇ, ಓ ಅಂತ ಗೊತ್ತಾ ನಿನ್ಗೆ ಮಗನೇ? ಅದು ಹೇಳ್ಕೊಡು. GRANDI10.
ಮದುವೆ ಮಾಡ್ತಿದ್ದೀವಿ 2 ಅತ್ತೆದಿರು. ಒಂದು ಅತ್ತೆ ಆ್ಯಪಲ್ ಕಟ್ ಮಾಡಿ ಕೊಡ್ತಾವಳೆ, ಒಂದು ಅತ್ತೆ ಮೈ ಹೊತ್ತು ಕೊಟ್ಟು ಕೆರ್ ಕೊಡ್ತಾವಳೆ ಅಲ್ವಾನು ಅಲ್ವಮ್ಮ? ಎಸ್. ಇದು ಏನಿದು ಬಾಯಿ? ಆ ಸುಖ ಪಟ್ಟಿಗಳು ನನಗೆ ಗೊತ್ತು. ನನ್ನ ಅಕ್ಕನಿರು ತಮ್ಮನ ಮಗಳು ನಾನು ಒಬ್ಳೇ ಅಂದ್ಬಿಟ್ಟು ಅದೇನು ಒಳಲಮ್ಮ, ಕಸಚಳ್ಳಿಯಮ್ಮ, ಗೌರಮ್ಮ ನಮಗಿಲ್ವಲ್ಲ ಯಾವತ್ತಿದಿರು ಇದ್ದಾರೆ. ಯೂಸ್ ಮಾಡ್ತೀಯ ವಾಟ್ಸಪ್ನ? ಮೆಸೇಜ್ ಮಾಡಿದ್ರು ಓಪನ್ ಮಾಡಿ ನೋಡಲ್ಲ. ಎಷ್ಟೊಂದು ಜನ ಕೇಳ್ತಾ ಇದ್ರು ಯಾರ್ಯಾರು ಏನೇನು ಅಂತ. ಈಗ ನಾನು ಕ್ಲಿಯರ್ ಮಾಡ್ತೀನಿ. ಇದು ನನ್ನ ಅಪ್ಪ ಅಮ್ಮ, ಇದು ಪ್ರತೀಕ್ ಮೌಲ್ಯ, ಇದು ನನ್ನ ಅಣ್ಣನ ಹೆಂಡ್ತಿ, ಇದು ಕಾವ್ಯನ ಗಂಡ, ಇದು ಅಮ್ಮು ಗಂಡ, ಇದು ಬಂದು ಅಚ್ಚು. ಇದು ನಮ್ಮ ಫ್ಯಾಮಿಲಿ ಫೋಟೋ. ಓಕೆ 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 ಗೈಸ್. ಈಗ ಸ್ವಂತನ ಬಾಡಿಗೆನ ಅಂತ ಕೇಳಿದ್ರೆ ದಯವಿಟ್ಟು ಅದು ಯಾವುದು ಎಲ್ಲ ಕೇಳೋಕೆ ಹೋಗಬೇಡಿ. ಸ್ವಂತನ ಬಾಡಿಗೆನ ಎಲ್ಲ. ಅಣ್ಣ ಅಂದರೆ ಅಣ್ಣ, ತಮ್ಮ ಅಂದರೆ ತಮ್ಮ, ತಂಗಿ ಅಂದರೆ ತಂಗಿ. ಬ್ಲಡ್ ರಿಲೇಷನ್ ಇಲ್ಲ ಅಂತ ಕೇಳಿದ್ರೆ ಅದು ಯಾವುದೂ ಏನು ಅದ್ರ ಬಗ್ಗೆ ಪ್ಲೀಸ್ ಡೋಂಟ್ ಆಸ್ಕ್. ವಿ ಆರ್ ಫ್ಯಾಮಿಲಿ. ಎಸ್. ನಮ್ಮ ಅಜ್ಜಿ ಅಮ್ಮನಮ್ಮ, ಇದು ಬಂದು ಅಪ್ಪನಮ್ಮ, ಅಚ್ಚಮ್ಮ, ಅಮ್ಮಮ್ಮ, ಇದು ಅಮ್ಮ. ತುಂಬ ಜನ ಕೇಳ್ತಾರೆ ಇವಳು ಯಾರು ಅಂತ. ಇವಳು ಗೌರಮ್ಮ ಅಂತ, ನಮ್ಮ ಮನೇಲೇ ಇರೋದು, ನಮ್ಮ ಪಾಪು ಥರನೇ ಇವಳು. ಅಂಡ್ ಇವರು ಹೊಸಬ್ರು. ಹಾಯ್, ನಿಮ್ಮ ಹೆಸರು ಹೇಳಿ, ಜೋರಾಗಿ ಹೇಳಿ. ಸುನೀತಾ ಅಂತ. ನೆನ್ನೆ ಬಂದರು ನಮ್ಮ ಮನೆಗೆ. ಮೈಸೂರವ್ರೆ ತಾನೇ ನೀವು? ಬೆಂಗಳೂರವ್ರಾ? ಹಾಂ, ಚಾಮುಂಡಿಪುರ. ಮೈಸೂರು ತಾನೇ? ಎಸ್. ಹೊಸ ಮೆಂಬರ್ ನಮ್ಮ ಮನೆಗೆ. ನಾನು ನನ್ನ ಅಳಿಯನು ಸಾಂಗ್ಸ್ ನೋಡ್ತಿದ್ದೆ. Have you any wool? Yes sir, yes sir, 3 bags full. ನಾನು ಹಳೆ ಇವತ್ತು ನನ್ನ ಜೊತೆನೇ ಮಲ್ಕೊಳ್ತಾ ಇರೋದು. ಫಸ್ಟ್ ಟೈಮ್ ಅವ್ನು ಗೊತ್ತಾಗ್ಲಿಂದ ನನ್ನ ಜೊತೆ ಮಲ್ಕೊಳ್ತಾ ಇರೋದು. ಏನೋ ಒಂಥರ ತುಂಬ ಖುಷಿ ಆಗ್ತಾ ಇದೆ. ಡೇ ಫುಲ್ಲ ಪೀಸ್ಫುಲ್ಲಾಗಿ ತುಂಬ ಚೆನ್ನಾಗೋಯ್ತು. ಆಗಲೇ ಮಿಡ್ ನೈಟ್ ಆಗಿದೆ. ಅವನು ಇನ್ನೂ ನಿದ್ರೆ ಮಾಡ್ತಿಲ್ಲ. ಸೊಳ್ಳೆ ಕೈಲಿ ಇರುವೆ ಕೈಲೆಲ್ಲ ಕಚ್ಚಿಸ್ಕೊಂಡು ಫುಲ್ ಕಡ್ತಾ, ಇಲ್ಲಿ ಕೆರಿ ಅಂದ್ಕೊಂಡು ಹಂಗೇ ಅಂತ ಅವನೇ. ನೋಡೋಣ ರಾತ್ರಿ ನಿದ್ರೆ ಮಾಡ್ತೀನೋ ಇಲ್ವಾ ಅಂತ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಇನ್ನೊಂದು ವೀಡಿಯೋಲಿ ಮೀಟ್ ಮಾಡೋಣ. ಬಾಯ್.